LPG ಗ್ಯಾಸ್ ಅಭಾವ ಮಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ. ಹಾಗೇನೆ ಹಲವಾರು ಪರಿಣಾಮಗಳನ್ನ ಬೀರ್ತಾ ಇರುವಂತದ್ದು. ಅದು ಕೂಡ ಆಟೋ ರಿಕ್ಷಾ ಚಾಲಕರ ಮೇಲೆ ಈ ಪರಿಣಾಮ ಬೀರ್ತಾ ಇದೆ. ಇತ್ತೀಚೆಗೆ ಅಂದ್ರೆ ನಿನ್ನೆ ಅಷ್ಟೇ ಈ ಭಾಗದಲ್ಲಿ, ಮಂಗಳೂರು ಭಾಗದಲ್ಲಿ ಸರಿಸುಮಾರು 4,500 LPG ಗ್ಯಾಸ್ ಅಳವಡಿಕೆಯ ಆಟೋಗಳಿದಾವೆ. ಅವು ಎಲ್ಲವೂ ಈಗ ನಿಂತಿದೆ ಅಂತಾನೆ ಹೇಳ್ಬೋದು. ಅಭಾವ ಎದುರಾಗಿದೆ. ನಾನೀಗ ಮಂಗಳೂರಿನ ಒಂದು ಬಲ್ಮಟ್ಟದಲ್ಲಿರುವಂತಹ ಒಂದು ಗ್ಯಾಸ್ ಸ್ಟೇಷನ್, ಇದು ಗೋ ಗ್ಯಾಸ್ ಸ್ಟೇಷನ್. ಇದರಲ್ಲಿ ಈಗಾಗಲೇ ನೀವು ನೋಡ್ಬೋದು, ಗ್ಯಾಸ್ ಇಲ್ಲ, ನೋ ಸ್ಟಾಕ್ ಅಂತಾನೆ ಹಾಕಿದ್ದಾರೆ ಗೋ ಗ್ಯಾಸ್ ಏಜೆನ್ಸಿ. ಇದು ಆಟೋ ರಿಕ್ಷಾಗಳಿಗೆ ಫಿಲ್ ಮಾಡುವಂತಹ LPG ಗ್ಯಾಸ್. ಇಲ್ಲಿ ಈ ಗ್ಯಾಸ್ ಸ್ಟಾಕ್ ಇಲ್ಲ ಅಂತಾನೆ ಹೇಳ್ಬೋದು. 2 ದಿನಗಳ ಹಿಂದೆ ಈ ಒಂದು ಗ್ಯಾಸ್ ಸ್ಟೇಷನ್ ಅಲ್ಲಿ ಸರಿಸುಮಾರು ಒಂದು ಕಿಲೋಮೀಟರ್ ಅಷ್ಟು ಉದ್ದಕ್ಕೆ ಸಾಲುಗಟ್ಟಿ ರಿಕ್ಷಾ ಡ್ರೈವರ್ಗಳು ನಿಂತ್ಕೊಂಡಿದ್ರು ತಮ್ಮ ಆಟೋಗಳಿಗೆ ಗ್ಯಾಸ್ ಫಿಲ್ ಮಾಡಲಿಕ್ಕೆ. ಆದರೆ ಈಗ ಈ ಒಂದು ಸ್ಟೇಷನ್ ಅಲ್ಲೂ ಕೂಡ ಗ್ಯಾಸ್ ಇಲ್ಲ. ಯಾಕಂದ್ರೆ ಮಂಗಳೂರಿನಲ್ಲಿ 5-6 ಗ್ಯಾಸ್ ಸ್ಟೇಷನ್ಗಳು, ಅಲ್ಲಿ ಎಲ್ಲೂ ಕೂಡ ಇಲ್ಲ ಅಂತ ಹೇಳಲಾಗ್ತದೆ. ಕೆಲವು ಆಟೋ ಡ್ರೈವರ್ಗಳು ಇಲ್ಲಿಂದ 24-25 ಕಿಲೋಮೀಟರ್ ದೂರದಲ್ಲಿರುವಂತಹ BC ರೋಡ್ಗೆ ಹೋಗ್ಕೊಂಡು ಅಲ್ಲಿಂದ ಗ್ಯಾಸ್ ಫಿಲ್ ಮಾಡ್ಕೊಂಡು ಬರುವಂತಹ ಸಂದರ್ಭ ಇದೆ. ಹಲವಾರು ಜನ ಅಲ್ಲಿಗೆ ಹೋಗಿಕೊಂಡು ಫಿಲ್ ಮಾಡ್ಕೊಂಡು ಬರ್ತಾರೆ. ಕೆಲವು ಡ್ರೈವರ್ಗಳು ಹೇಳಿರುವಂತದ್ದು, ಪ್ರತಿದಿನ ನಮ್ಗೆ 300 ರೂಪಾಯಿ ಕೆಲವರಿಗೆ ಬಾಡಿಗೆ ಕೊಡಬೇಕು. ಆ ಬಾಡಿಗೆ ಹೇಗೆ ಕೊಡೋದು? ಯಾಕಂದ್ರೆ ಗಾಡಿಯೇ ಓಡ್ಲಿಲ್ಲ ಅಂತ ಹೇಳಿದ್ರೆ ಬಾಡಿಗೆ ನಾವು ಕೊಡ್ಬೇಕಾಗತ್ತೆ. ನಾವು ಬಾಡಿಗೆಗೆ ತಂದಿರುವಂತದ್ದು. ಆದ್ರೆ ರಿಕ್ಷಾನೇ ಓಡ್ಲಿಲ್ಲ, ಆಟೋನೇ ಓಡ್ಲಿಲ್ಲ ಅಂದ್ರೆ ನಾವು ಹೇಗೆ ಮನೆಯ ನಮ್ಮ ಕುಟುಂಬವನ್ನ ನಿರ್ವಹಣೆ ಮಾಡಬೇಕು ಅಂತ. ಆದ್ರೆ ಎಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಆತಂಕ ಡ್ರೈವರ್ ಅವರನ್ನ ಕಾಡ್ತಾ ಇರುವಂತದ್ದು. ಇಲ್ಲಿ ಗೋ ಗ್ಯಾಸ್ ನ ಫಿಲ್ಲರ್ ಇದ್ದಾರೆ, ಅವರನ್ನೇ ಮಾತಾಡಿಸ್ತೀನಿ. ಎಷ್ಟು ದಿನದಿಂದ ಈ ಗ್ಯಾಸ್ ಇಲ್ಲ? ಈಗ ನಮ್ಮದೀಗ ನಿನ್ನೆಲ್ಲ ಮೊನ್ನೆ ನೈಟ್ ತನಕ ಇತ್ತು, ನಿನ್ನೆಯಿಂದ ಗ್ಯಾಸ್ ಬಂದಿಲ್ಲ. ಇವತ್ತು ನಾಳೆ ಬರ್ತದೆ ಅಂತ ಹೇಳ್ತಿದ್ದಾರೆ. ನಾವು ಸಾಧಾರಣ ವೆಯ್ಟ್ ಮಾಡ್ತಾ ಇದ್ದೇವೆ ಬರ್ತದೆ ಅಂತ. ಬರ್ಬೋದೇನು? ಈಗ ಮಂಗಳೂರಿನಲ್ಲಿ ಸರಿಸುಮಾರು 5-6 ಗ್ಯಾಸ್ ಸ್ಟೇಷನ್ಗಳಿವೆ, ಎಲ್ಲಿ ಸಹ ಇಲ್ಲ. ಯಾಕೆ ಸ್ಟಾಕ್ ಬರ್ತಾ ಇಲ್ವಾ ಅಥವಾ ಸ್ಟಾಕ್ ಇಟ್ಕೋತಾ ಇದ್ದಾರೆ? ಸ್ಟಾಕ್ ಇಟ್ಕೋತಾರೆ ಅಂತಲ್ಲ, ಬರ್ತಾ ಇಲ್ಲ ಗ್ಯಾಸ್. ಅಂದ್ರೆ ನಮ್ಗೆ ಸಹ ಲೋಡು, ನಾವು ಸಹ ವೆಯ್ಟ್ ಮಾಡ್ತಾ ಇದ್ದೇವೆ, ನಮ್ಗೆ ಸಹ ಬಂದಿಲ್ಲ ಲೋಡು. ಬೇರೆ ಕಡೆನೂ ಹಾಗೆ ಬಂದದಷ್ಟು ಆಗ್ತಾ ಇದ್ದಾರೆ. ಕೆಲವು ಕಡೆ ಅದು 10-20 ದಿವಸ ಇದು ಬಂದ್ ಮಾಡಿ ಓಪನ್ ಮಾಡ್ಲಿಲ್ಲ ಕೆಲವೊಂದು ಬಂಪ್. ನಮ್ಮದು ನಿನ್ನೆಲ್ಲ ಮೊನ್ನೆ ತನಕ ಇತ್ತು, ನಿನ್ನೆಯಿಂದ ಬರ್ಲಿಲ್ಲ ನೋಡಿ. ನಾಳೆ ಬರ್ತದೆ ಏನು ಹೇಳ್ತಿದ್ರು, ಕೆಲವೊಮ್ಮೆ ಹೇಳ್ತಾರೆ ಸಂಜೆ ಬರ್ತದೆ ಅಂತ. ನಾವು ಅದಕ್ಕೆ ವೇಟ್ ಮಾಡ್ತಾ ಇದ್ದೇವೆ. ಆದ್ರೆ ಕೆಲವರು ಆರೋಪ ಮಾಡ್ತಾ ಇದ್ರಿ ಏನಂತ ಹೇಳಿದ್ರೆ, ಕೆಲವರಿಗೆ ಗ್ಯಾಸ್ ಇದೆ, ಆದ್ರೆ 1-2 ದಿನದಲ್ಲಿ ರೇಟ್ ಜಾಸ್ತಿ ಆಗುತ್ತೆ, ಅದಕ್ಕೆ ಅದನ್ನ ಅಲ್ಲಿ ತನಕ ಅವರು ಇಟ್ಕೊಂಡಿದ್ದಾರೆ, ಸ್ಟಾಕ್ ಇಟ್ಕೋತಾ ಇದ್ದಾರೆ ಅಂತ. ಆ ತರದ್ ಏನಂತ ನಡೀತಾ ಇದೆಯಾ? ಇಲ್ಲ ಸರ್, ಆ ತರ ಬರೋದಿಲ್ಲ. ರೇಟು ಇದು ಇವತ್ತು, ನಿನ್ನೆ 80 ರೂಪಾಯಿ ಇತ್ತು, ಇವತ್ತು 92 ರೂಪಾಯಿ ಮೇಲೆ ಆಗಿದೆ. ಪ್ರೈವೇಟ್ ಅವರಿಗೆ ಹೇಳ್ತಿದ್ದು, ನಮ್ಮ ಕೆಲವೊಬ್ರು ಹೇಳ್ತಿದ್ದಾರೆ ಅದು ನಮ್ಮದು ಪ್ರೈವೇಟಿಗೆ ಸ್ವಲ್ಪ ರೇಟ್ ಹೆಚ್ಚು ಕಡಿಮೆ ಬರ್ತದೆ. ಗೌರ್ಮೆಂಟ್ ರೇಟ್ ಬೇರೆ ಇರ್ತದೆ. ಒಂದು 4 ರೂಪಾಯಿ 5 ರೂಪಾಯಿ ಹೆಚ್ಚು ಕಡಿಮೆ ಬರ್ತದೆ ಸರ್. ನಾವೀಗ ರೇಟ್ ಜಾಸ್ತಿ ಮಾಡಿದ್ರೆ ಇಲ್ಲಿ ಎಲ್ಲ ಬೊಬ್ಬೆ ಹಿಡಿಲಿಕ್ಕೆ ಶುರು ಮಾಡ್ತಾರೆ. ಅದು ಸಹ ಒಂದು ಸಮಸ್ಯೆ ಇದೆ. ಅದಕ್ಕೋಸ್ಕರ ಯಾರು ಪ್ರೈವೇಟ್ನವರು ಯಾರು ಸಹ ಜಾಸ್ತಿ ಆಗಿ ಈಗ ಅಷ್ಟು ಗ್ಯಾಸ್ ತಂದು ಹಾಕ್ಲಿಕ್ಕೆ ಹೋಗುದಿಲ್ಲ. ರೆಗ್ಯುಲರ್ ಆಗಿ ಗ್ಯಾಸ್ ಸಪ್ಲೈ ಆಗ್ತಾ ಇಲ್ಲ. ಹಾಗಾದ್ರೆ ಬರ್ತಾ ಇಲ್ಲ ಸರ್. ಗ್ಯಾಸ್ ಇಟ್ಟು ಕೊಡದೆ ಯಾರು ನಿಲ್ದಿಲ್ಲ, ಗ್ಯಾಸೇ ಬರ್ತಾ ಇಲ್ಲ ಯಾರಿಗೆ ಸಹ ಲೋಡ್. ಥ್ಯಾಂಕ್ ಯು. ಇದು ಇವರ ಮಾತು. ಯಾಕಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಗ್ಯಾಸ್ ಸರಬರಾಜು ಆಗ್ತಾ ಇಲ್ಲ, ಗ್ಯಾಸ್ ಸ್ಟೇಷನ್ಗಳಿಗೆ ಗ್ಯಾಸ್ ಬರ್ತಾ ಇಲ್ಲ. ಆದ್ರೆ ಒಂದು ವೇಳೆ ಇದೇ ಪರಿಸ್ಥಿತಿ ಮುಂದುವರೆದ್ರೆ, LPG ಗ್ಯಾಸ್ ಸಪ್ಲೈ ಆಗದೆ ಇದ್ರೆ, ಮಂಗಳೂರಿನಲ್ಲಿ ಸರಿಸುಮಾರು 4,500 ಈ ಆಟೋ ರಿಕ್ಷಾಗಳು ನಿಲ್ಲಲಿವೆ. ಅವರ ಅಲ್ಲಿಯ ಚಾಲಕರ ಸ್ಥಿತಿ ಏನಾಗಬೇಕು ಅಂತ ಯೋಚನೆ ಮಾಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಸರ್ಕಾರ ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಬೇಕು. ಗಂಭೀರವಾಗಿ ಯೋಚನೆ ಮಾಡಿ ಈ ಗ್ಯಾಸ್ ಸರಬರಾಜು ಸರಾಗವಾಗಿ ಆಗುವಂತೆ ನೋಡ್ಕೊಳ್ಬೇಕು ಅನ್ನೋದು ರಿಕ್ಷಾ ಡ್ರೈವರ್ಗಳ ಒಂದು ಒತ್ತಾಯ ಆಗಿದೆ. ಕ್ಯಾಮರಾಮನ್ ಪ್ರಶಾಂತ್ ಅವರೊಂದಿಗೆ ಕಿರಣ್ ನ್ಯೂಸ್ ಫಸ್ಟ್, ಮಂಗಳೂರು.